ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಭೋಜನ ವಿಭಾಗ ಸಂಧಿಯ ಪದ್ಯ. 3000 ಮೇಲಿರಧಿಕ ರೂಪಗಳ ಧರಿಸಿ ಶರೀರದೊಳಗಾನಂದಮಯ ನಾರಾಯಣಾಪ್ಪಯನು 2,305 ಸ್ವರೂಪದಿಂದಲಿ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಮೂರು 3000 ಮೇಲೆ ಈರಧಿಕ ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಪ್ಪಯನು 2,000 ಮೇಲೆ 305 ಸ್ವರೂಪದಿಂದಲಿ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಹಿಂದೆ 4 ಕೋಶಗಳ ವಿಚಾರವನ್ನ ಹೇಳಿದ್ರು. ಆ ಕೋಶ ನಾಮಕನಾಗಿ ಆಯಾ ಆಕಾರದಿಂದ ಪರಮಾತ್ಮ ಇರತಕ್ಕಂತಹ ವಿಚಾರವನ್ನ, ಆ ಸಂಖ್ಯೆಗಳನ್ನ ಹೇಳ್ತಾ ಬಂದರು. ಈಗ ಇನ್ನೊಂದು ಕೊನೆಯದಾಗಿ ಹೇಳಬೇಕಾಗಿರ್ತಕ್ಕಂತಹ ಕೋಶ ಯಾವುದು ಅಂತಂದ್ರೆ ಅದು ಆನಂದಮಯ ಕೋಶ. ನಾರಾಯಣಾಪ್ಪಯ್ಯನು ಅಂತ ಅಲ್ಲಿಂದ ಅನ್ವಯ ಮಾಡೋಣ. ನಾರಾಯಣ ಎಂಬ ಹೆಸರಿನ ಪರಮಾತ್ಮ, ಲಕ್ಷ್ಮೀಪತಿಯಾದಂತಹ ನಾರಾಯಣ ಏನಿದ್ದಾನೆ ಅವನು 3,000 ಮೇಲೀರಧಿಕ ರೂಪಗಳ ಧರಿಸಿ. 3,000 ಅಂತ ಗೊತ್ತಾಗತ್ತೆ ನಮಗೆ. 3,000 ಅರ್ಧಶತ. ಶತ ಅಂತಂದ್ರೆ 100, ಅರ್ಧಶತ ಅಂತಂದ್ರೆ 50 ಆಯ್ತು. ಮೇಲೆ ಈರಧಿಕ ಅಂತಾರೆ. ಮೇಲೆ ಇನ್ನೆರಡನ್ನ ಸೇರಿಸ್ಬೇಕು ಅಂದ್ರೆ 3,052 ಅಂತ ಆಯ್ತು. 3,000 ಪ್ಲಸ್ ಅರ್ಧಶತ ಪ್ಲಸ್ ಈರಧಿಕ ಅಂದ್ರೆ ಅದಕ್ಕೆ ಎರಡನ್ನ ಸೇರಿಸ್ಬೇಕು. ಅಂದ್ರೆ 3,052 ರೂಪಗಳನ್ನ ಧರಿಸಿ ತಾನು ಧಾರಣೆಯನ್ನ ಮಾಡಿ ಶರೀರದೊಳಗೆ, ಈ ಸ್ಥೂಲ ಶರೀರದ ಒಳಗಡೆ ಆನಂದಮಯ ಅಂತ ಕರೆಸ್ಕೊಳ್ತಾನೆ. ಓಂ ಆನಂದಮಯೋ ಅಭ್ಯಾಸಾತ್ ಅಂತ ಸೂತ್ರ ಏನು ತಿಳಿಸ್ತು, ಆನಂದಮಯ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಆನಂದ ಅನ್ನೋ ಶಬ್ದದಿಂದ ವಾಚ್ಯನಾಗಿ ಆ ಆನಂದಮಯ ಕೋಶದಲ್ಲಿ ಇಷ್ಟು ರೂಪಗಳಿಂದ ಇದ್ದಾನೆ. ಎಷ್ಟು ರೂಪಗಳು? 3,052. ಅಲ್ಲ, 3,052 ಹೇಗಾಯ್ತು ಅಂದ್ರೆ ಆನಂದ ಅನ್ನೋದನ್ನ ಬಿಡಿಸಿ. ಆ ಅಂದ್ರೆ ಅದು 2 ಅಂತ ಇಟ್ಕೊಳ್ಳಿ. ನಮ್ ಅಂತ ಬಿಡಿಸ್ಬೇಕು. ನಮ್ ಅನ್ನೋದಕ್ಕೆ ನಕಾರ ಪಕ್ಕ 0 ಇದೆ. ಅದನ್ನ ನಕಾರ ಅಂತಂದ್ರೆ ತ ನ ಇಟ್ಕೊಳ್ಬೇಕು. 5 ಪಕ್ಕ 0 ಹಾಕ್ಬಿಡ್ಬೇಕು. ಅಂದ್ರೆ ಅದು 50 ಅಂತ ಲೆಕ್ಕ ಆಗ್ಬಿಡತ್ತೆ. ಆ ನಮ್ ದ ತ ದ ಥ ದ ಅಂದ್ರೆ 3 ಅಂತ ಆಯ್ತು. ಇವಾಗ ಎಷ್ಟಾಯ್ತು ಇದು ಸಂಖ್ಯೆಗಳು ಸೇರಿಸಿದ್ರೆ? ಇದು 2, 51, 3 ಅಂತ ಆಯ್ತು. ನೀವು ಅದನ್ನ ಉಲ್ಟಾ ಓದಿದ್ರೆ 3,052, 3052 ಅಂತ ಬರುತ್ತೆ. ಅದು 3,052 ರೂಪಗಳು ಅಂತ ಆಗತ್ತೆ. ಹೀಗೆ ಆನಂದ ಶಬ್ದದಿಂದ ವಾಚ್ಯನಾಗಿ ಪರಮಾತ್ಮ ಇಷ್ಟು ರೂಪಗಳಿಂದ ಇದ್ದಾನೆ. 3,052 ರೂಪಗಳಿಂದ ಸ್ಥೂಲ ದೇಹದಲ್ಲಿ ತಾನು ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಲಕ್ಷ್ಮೀಪತಿಯಾದಂತಹ ನಾರಾಯಣ. ಅವನಿಗೆ ಆನಂದಮಯ ಅಂತ ಹೆಸರು. ಆನಂದಮಯ ನಾರಾಯಣಾಪ್ಪಯ್ಯನು. ಇನ್ನು ಇದಾದ ಮೇಲೆ 2,000 305 ಸ್ವರೂಪದಿಂದಲಿ.
ಈರೆರಡು ಸಾವಿರದ, ಈರೆರಡು ಅಂತಂದ್ರೆ 2 ಇಂಟು 2 ಅಥವಾ 2 ಪ್ಲಸ್ 2 ಅಂತಾನೆ ಇಟ್ಕೊಳ್ಳಿ, 4ಕ್ಕೆ ಬರುತ್ತೆ. 4,000 ಮೇಲ್ 305, 4,305 ರೂಪಗಳಾಯ್ತು. ಅಲ್ಲ, ಇದ್ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲಿ ತನಕ ಎಲ್ಲ ಕೋಶಗಳಲ್ಲಿ ಇರ್ತಕ್ಕಂತಹ ಆ ಕೋಶ ನಾಮಗಳಲ್ಲಿರ್ತಕ್ಕಂತಹ ಭಗವದ್ ರೂಪಗಳನ್ನ ಹೇಳಿದ್ರಲ್ವಾ. ಅನ್ನ, ಪ್ರಾಣ, ಮನ, ವಿಜ್ಞಾನ, ಆನಂದ, ಇಷ್ಟನ್ನು ಹೇಳಿದ್ದಾಯ್ತು. ಇನ್ ಮತ್ತ್ಯಾಕೆ ಸಂಖ್ಯೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಒಂದು ಸಂಖ್ಯೆ ಹೇಳ್ತಾರೆ. ಇವಾಗ ಇದಿಷ್ಟು ಆಡ್ ಮಾಡಿ ಟೋಟಲ್ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಅದೆಷ್ಟು ಅಂತಂದ್ರೆ 2,000 ಮೇಲ್ 305 ಅಂದ್ರೆ 4,305. ನೀವೆಲ್ಲ ಹಿಂದೆ ಹೇಳಿದ್ದನ್ನೆಲ್ಲ ಆಡ್ ಮಾಡಬೇಕು. ಎಷ್ಟು ಹೇಳಿದ್ವಿ? ಮೊದಲು 101 ಅಂತ ಹೇಳಿದ್ವಿ ಅನ್ನಕ್ಕೆ. ಪ್ರಾಣಕ್ಕೆ ಎಷ್ಟು ಹೇಳಿದೀವಿ? 513 ಅಂತ ಹೇಳಿದೀವಿ. ಮನಸ್ಸಿಗೆ ಎಷ್ಟು ಹೇಳಿದೀವಿ? 55 ಅಂತ ಹೇಳಿದೀವಿ. ಇನ್ನು ವಿಜ್ಞಾನಕ್ಕೆ ಎಷ್ಟು ಹೇಳಿದೀವಿ? 584 ಅಂತ ಹೇಳಿದೀವಿ. ಈಗ ಆನಂದಕ್ಕೆ ಎಷ್ಟು ಹೇಳಿದೀವಿ? 3,052 ಅಂತ ಹೇಳಿದೀವಿ. ಇದಿಷ್ಟನ್ನು ಒಟ್ಟುಗೂಡಿಸಿದಾಗ ಎಷ್ಟು ಸಂಖ್ಯೆ ಬರುತ್ತೆ? 4,305 ಅನ್ನುವಂತಹ ಸಂಖ್ಯೆ ನಮಗೆ ಸಿಗತ್ತೆ. ಇಷ್ಟು ರೂಪಗಳಿಂದ ಪರಮಾತ್ಮ ಮೇಲ್ 305 ಸ್ವರೂಪದಿಂದಲೇ ಸಮೀಚೀನವಾಗಿರ್ತಕ್ಕಂತಹ ರೂಪಗಳಿವೆಲ್ಲವೂ ಕೂಡ ನಾ ಹಿಂದೆ ಹೇಳಿದ ಹಾಗೆ ಕಿಂಚಿತ್ತು ದೋಷದ ಲವಲೇಶವೂ ಇಲ್ಲದೆ ಇರತಕ್ಕಂತಹ ರೂಪಗಳು. ಒಂದೊಂದು ರೂಪವೂ ಪೂರ್ಣ, ಯಾವುದೂ ಅಪೂರ್ಣವಲ್ಲ. ಎಲ್ಲ ಗುಣಗಳಿಂದ ಪೂರ್ಣವಾಗಿರ್ತಕ್ಕಂತಹ ಪ್ರತಿಯೊಂದು ರೂಪಗಳಿಂದ ಪರಮಾತ್ಮ ಇಷ್ಟು 4,305 ಸ್ವರೂಪದಿಂದಲೇ ಎಲ್ಲಿರ್ತಾನೆ ಅಂತ ಚಿಂತನೆ ಮಾಡಬೇಕು, ಹೇಗಿರ್ತಾನೆ ಅಂತ ಚಿಂತನೆ ಮಾಡಬೇಕು. ಅದನ್ನ ಹೇಳ್ತಾರೆ. ನವನೀತಸ್ಥ ಘೃತದಂತೆ ಭಾರತೀಶನೊಳಿಪ್ಪ. ಭಾರತೀಶನೊಳಿಪ್ಪ, ಭಾರತೀಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಒಳಗಡೆ ಪರಮಾತ್ಮ ಇಷ್ಟು ರೂಪಗಳಿಂದ ಇದ್ದಾನೆ. 4,305 ರೂಪಗಳಿಂದ ಇದ್ದಾನೆ. ಹೇಗಿದ್ದಾನೆ ಅಂತಂದ್ರೆ ಎಲ್ಲರಿಗೂ ಕಾಣಿಸೋ ತರ ಇರೋದಿಲ್ಲ, ಅವ್ಯಕ್ತನಾಗಿದ್ದಾನೆ ಅಂತ ಹೇಳಲಿಕ್ಕೆ ಒಂದು ದೃಷ್ಟಾಂತವನ್ನ ಕೊಟ್ಟರು. ನವನೀತಸ್ಥ ಘೃತದಂತೆ, ಬೆಣ್ಣೆ ಒಳಗಡೆ ತುಪ್ಪ ಇರುತ್ತೆ, ತುಪ್ಪ ಕಾಣಿಸೋದಿಲ್ಲ. ನೀವು ಬೆಣ್ಣೆಯನ್ನ ಚೆನ್ನಾಗಿ ಮಥನ ಮಾಡಬೇಕು, ಕಡಿಬೇಕು, ಅದನ್ನ ಕಾಯಿಸಬೇಕು. ಮೊಸರನ್ನ ಚೆನ್ನಾಗಿ ಕಡಿಬೇಕು, ಆಮೇಲೆ ಬೆಣ್ಣೆ ತೆಗಿಬೇಕು, ಬೆಣ್ಣೆಯನ್ನ ಕಾಯಿಸಬೇಕು, ಆಮೇಲೆ ಅದನ್ನೇನು ಮಾಡಬೇಕು? ತುಪ್ಪವನ್ನಾಗಿ ಪರಿವರ್ತನೆ ಮಾಡಬೇಕು. ತುಪ್ಪ ನಿಮಗೆ ಬೆಣ್ಣೆ ಒಳಗಡೆ ಇರೋದು ಹೇಗೆ ಕಾಣುವುದಿಲ್ವೋ ಹಾಗೆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಇಷ್ಟು ರೂಪಗಳಿಂದಿದ್ದಾನೆ ಪರಮಾತ್ಮ ಏನಿದ್ದಾನೆ. ಅದು ಯಾವತ್ತೂ ಕೂಡ ಸಾಮಾನ್ಯರಿಗೆ ಇದು ದರ್ಶನ ಆಗೋದಿಲ್ಲ. ಅವ್ಯಕ್ತನಾಗಿ ಪರಮಾತ್ಮ ಇರ್ತಾನೆ ಅಂತ ತಿಳಿಸಲಿಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನ ಕೊಟ್ಟರು. ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಆ ಬೆಣ್ಣೆಗೆ ಅಭಿಮಾನಿಗಳು ವಾಯುದೇವರೇ. ಆ ಬೆಣ್ಣೆಗೂ ಅಭಿಮಾನಿಗಳಾಗಿರ್ತಕ್ಕಂತಹ ವಾಯುದೇವರು ಬೆಣ್ಣೆಯನ್ನ ಕಂಡ್ರೆ ತುಂಬಾ ಇಷ್ಟ ಕೃಷ್ಣನಿಗೆ ಅಲ್ವಾ. ಯಾಕೆ ಅಂತಂದ್ರೆ ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ನಿಜವಾಗಲೂ ವಾಯುದೇವರೇ. ಅದರಿಂದ ವಾಯುದೇವರು ಅಂತಂದ್ರೆ ತುಂಬಾ ಪ್ರೀತಿ ಪರಮಾತ್ಮನಿಗೆ. ಅದಕ್ಕೆ ವಾಯುದೇವರಲ್ಲಿ ಮ್ಯಾಕ್ಸಿಮಮ್ ರೂಪಗಳು, ವಾಯು ಬ್ರಹ್ಮರಲ್ಲಿ ಇರ್ತಕ್ಕಂತಹ ರೂಪಗಳು ನಮ್ಮಂತಹ ಸಾಮಾನ್ಯರಿಂದ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಪನೆ ಅಟ್ಲೀಸ್ಟ್ ಬರ್ಲಿ, ಎಷ್ಟು ರೂಪಗಳಿದೆ, ಇಷ್ಟಿಷ್ಟು ಸಾವಿರ ರೂಪಗಳನ್ನು ಹೇಳ್ತಾ ಇದ್ದಾರಲ್ಲ, ಇದರದ ಒಂದು ಸಂಖ್ಯೆನಾದ್ರೂ ಸ್ವಲ್ಪ ಕಲ್ಪನೆಗೆ ಬರ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಅಂತ ದಾಸರಾಯರು ನಮಗೆ ಇಷ್ಟನ್ನ ತಿಳಿಸ್ತಾ ಇದ್ದಾರೆ. ಇಷ್ಟನ್ನಾದ್ರೂ ಕಡೆ ಪಕ್ಷ ಅಷ್ಟು ಒಂದೊಂದು ಕೋಶದಲ್ಲಿ ಇರ್ತಕ್ಕಂತಹ ನಾಮಗಳಿಂದ ಇರತಕ್ಕಂತಹ ರೂಪಗಳು ನಮಗೆ ಚಿಂತನೆಗೆ ಬರದೇ ಇದ್ರು ಇಷ್ಟಾರು ಕಡೆ ಪಕ್ಷ ಕೊನೆಗೆ ಟೋಟಲ್ ರೂಪಗಳಾರು ಬರಬೇಕು. 4,305 4,305 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅನ್ನೋದು ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ